ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ತಾಳ್ಮೆಯಿಂದ ಬಿಜೆಪಿ ಮತ್ತು ಜೆಡಿಎಸ್ನವರು ಸಿದ್ದರಾಮಯ್ಯನವ್ರನ್ನ ಬೈತಾ ಇರುವಂಥದ್ದು ವಿಚಾರದಲ್ಲಿ, ಸುಖ ಸುಮ್ಮನೆ ಆಪಾದನೆ ಮಾಡುವಂಥ ವಿಚಾರದಲ್ಲಿ ಬಹಳ ತಾಳ್ಮೆಯಿಂದ ನಾವು ಸಹಿಸ್ಕೊಂಡಿದ್ದೀವಿ. ಯಾರೋ ಮೊನ್ನೆ ಗೆದ್ದಿರೋ ಒಬ್ಬ ವ್ಯಕ್ತಿ, ಆ ಶ್ರೀವತ್ಸ ಅನ್ನೋನು, ಸಿದ್ದರಾಮಯ್ಯನವ್ರ ಬಗ್ಗೆ, ಸಿದ್ದರಾಮಯ್ಯನವ್ರ ಮುಂದ್ಗಡೆ ನಿಂತ್ಕೊಳ್ಳೋಕ್ಕೆ ಎದ್ದುಕೊಂತಿರುವಂಥ ವ್ಯಕ್ತಿ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಡೈಲಲ್ಲಿ ಒಳಗಡೆ ಎದ್ಕೊಂಡು ಅಧಿಕಾರ ಚೀಫ್ ಮಿನಿಸ್ಟರ್ಶಿಪ್ ಮಾಡ್ತಾರಲ್ಲ, ಆ ಥರ ಮಾಡುವಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಸಿದ್ದರಾಮಯ್ಯವ್ರಿಗೆ ಬರುತ್ತೆ ಅಂತ ಹೇಳುವಂಥ ಹೇಳ್ತಾ ಇರುವಂಥದ್ದು ಇದೆಯಲ್ಲ, ಬಹಳ ತಾಳ್ಮೆಯಿಂದ ಇದ್ದೀವಿ ನಾವು. ನಿನಗೆ ತಾಕತ್ತಿದ್ರೆ, ನಿಮಗೆ ಗಟ್ಸಿದ್ರೆ, ನೀವು ನಿಜವಾಗ್ಲೂ ನಿಮ್ಮ ವಂಶಸ್ಥರಿಗೆ ನೀವು ಹುಟ್ಟಿದ್ರೆ, ನಾನು ಇದನ್ನು ಪದ ಯೂಸ್ ಮಾಡಬಾರ್ದು, ಹುಟ್ಟಿದ್ರೆ ನೀವು ಮಾಡಿ ತೋರಿಸಿ, ಹಾಕಿ ಮತ್ತೆ ಸಿದ್ದರಾಮಯ್ಯವ್ರನ್ನ ಒಳಗಡೆ ಜೈಲಿಗೆ ನೋಡೋಣ. ಹಾಕ್ಸ್ರಿ ಶ್ರೀವತ್ಸ, ನೀನು ಹಾಕ್ಸು ನೋಡೋಣ. ನಿನಗೆ ಕಾಮನ್ ಸೆನ್ಸ್ ಇದ್ದರೆ, ಗಟ್ಸ್ ಇದ್ದರೆ ಮಾಡಿ ತೋರಿಸು. ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಸಿದ್ದರಾಮಯ್ಯವ್ರನ್ನ ಮಾಡಿ ತೋರಿಸು ನೋಡೋಣ. ಏನು 14 ಸೈಟು ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ? ಅದು ಬಿಜೆಪಿಯವರು JDSನವ್ರ ಆಸ್ತಿನ ಬರ್ಸ್ಕೊಂಡಿರೋದು. ಅವರ ಆಸ್ತಿನ ಇಲ್ಲಿಗಲ್ಲಾಗಿ ಮೂಡ ತೆಗೆದುಕೊಂಡಿರುವುದಾಗಿ ಪರಿಹಾರ ಕೊಟ್ಟಿರುವಂಥದ್ದನ್ನ ನೀವು ಇಡೀ ರಾಜ್ಯಾದ್ಯಂತ ಸುಳ್ಳು ಹೇಳ್ಕೊಂಡು ತಿರುಗ್ತೀರ. ನಾಚಿಕೆ ಆಗಲ್ವಾ ನೀವು? ಅದು ಬಿಜೆಪಿ ಸರ್ಕಾರದಲ್ಲಿ ನೀವೇ ಕೊಟ್ಟಂಥದ್ದು. ಬಾಯಿಗೆ ಬಂದಂಗೆಲ್ಲ ಬೈತೀಯಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಾ? ಯಾರು ಬೇಕಾದರೂ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಾ? 45 ವರ್ಷದಿಂದ ಒಬ್ಬನು ಉಸಿರು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಬೇಕು ಅಂದರೆ 100 ಸರಿ ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದಿದ್ದು, ಇವತ್ತು ನಾಯಿ ನರಿಗಳೆಲ್ಲ ಮಾತಾಡ್ತಾವೆ. ನಾಯಿ ನರಿಗಳು ಸಿದ್ದರಾಮಯ್ಯವ್ರ ಬಗ್ಗೆ, ನಾಯಿ ನರಿಗಳೆಲ್ಲ ಬೀದಿನಲ್ಲಿ ಆದಿನಲ್ಲಿ ಬಾಯಿಗೆ ಬಂದಲ್ಲಿ ಏಕವಚನದಲ್ಲಿ ಸಂಭವಿಸುವಂಥ ಕೆಲಸನ ಸಿದ್ದರಾಮಯ್ಯ ಸುಮ್ಮನವ್ರೆ ಅಂತನಾ? ನಿಮ್ಮ ಯೋಗ್ಯತೆ ಇದ್ರೆ ಸಿದ್ದರಾಮಯ್ಯ ತಪ್ಪೆಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ಒಂದೇ ಒಂದು ಪೀಸ್ ಆಫ್ ರೆಕಾರ್ಡ್ನ ಯಾವುದೊಂದು ದಾಖಲೆಗಳಿಂದ ಪ್ರದರ್ಶನ ಮಾಡ್ರಿ. ಅದು ಬಿಟ್ಬಿಟ್ಟು ರಾಜಕೀಯ ಮಾಡುವಂಥದ್ದು ಒಂದೇ ದೃಷ್ಟಿನಲ್ಲಿ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ವ್ಯವಸ್ಥೆ. ಟ್ರೋಲು ನನ್ನ ಮಕ್ಕಳು ಯಾರು ಅಂತಲೇ ಗೊತ್ತಿಲ್ಲ. ಯಾವ ಟ್ರೋಲ್ ಮಾಡೋರು? BJPಗೆ ಹುಟ್ಟಿದವ್ರಂಗೆ ಟ್ರೋಲ್ ಮಾಡೋದು, ಏನೇನೋ ಬಾಯಿಗೆ ಬಂದಂಗೆಲ್ಲ ಟ್ರೋಲಿಂಗು. ವ್ಯವಸ್ಥೆ ಬೇಡವಾ? ಒಂದು ಬಾಯಿಗೆ ಬಂದಂಗೆಲ್ಲ ಟ್ರೋಲಿಂಗು. 14 ಸೈಟು ಸಿದ್ದರಾಮಯ್ಯ ಸಾಹೇಬ್ರ ಭಾಷಣದಲ್ಲಿ ನಮ್ಮ ಮನೆಯವರು ಯಾವತ್ತೂ ಹೊರಗಡೆ ಬಂದಿದ್ದವರಲ್ಲ ಅನ್ನುವಂಥದ್ದು ಟ್ರೋಲಿಂಗು. ಯಾವುದ್ರಲ್ಲಿ ಹೊಡಿಬೇಕು ಇವ್ರಿಗೆ? ಯಾವ ಜೋಡು ತಗೊಂಡು, ಹಳೆ ಜೋಡು ತಗೊಂಡು ಹೊಡಿಬೇಕು ಟ್ರೋಲ್ನವ್ರಿಗೆ? ತಿಳ್ಕೊಂಡು ಟ್ರೋಲ್ ಮಾಡಬೇಕು. ಸುಮ್ಮನೆ ನಿನ್ನ ತೆವಲಿಗೋಸ್ಕರ ಟ್ರೋಲ್ ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಕ್ಕ ತಂಗಿದಿರಿಗೆ ಮಾಡ್ದಂಗೆ ಸಮ. ಅದು ಅರ್ಥ ಮಾಡ್ಕೊಬೇಕು. ಸುಳ್ಳುನ ಟ್ರೋಲ್ ಮಾಡುವಂಥದ್ದು ಅದು. ಆ ಟ್ರೋಲ್ನವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಟ್ರೋಲ್ ಮಾಡಿದ್ರೆ ಏನೂ ಆಗಲ್ಲ, ಯಾರು ಏನು ಕೇಳಲ್ಲ ಅನ್ನುವಂಥ ವ್ಯವಸ್ಥೆ ಇರೋದ್ರಿಂದ ನೀವು ಆ ಥರ ಮಾಡ್ತಾ ಇದ್ದೀರಾ? ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀವಿ ನಾವು, ಸುಮ್ಮನೆ ಕೂರಲ್ಲ.